ಈಗ ಒಂದು ಫೌಂಡೇಶನ್ನು ಒಂದು ವಿಡಿಯೋದಲ್ಲಿ ನೋಡಿದೆ ನಾನು. ಅವ್ರು ಹೇಳ್ತಾ ಇದ್ದಾರೆ, ನಾವು ಇಲ್ಲೇ ಹಾಡು ಹೇಳ್ತೀವಿ, ನಾವು ಇಲ್ಲೇ ಮಾಡ್ತೀವಿ, ಅದರಿಂದ ಬಂದಿರತಕ್ಕಂಥ ಸಂಪಾದನೆ ಏನಿದೆ ನಾವು ನಿಮ್ಮ ರಾಮಾನುಜ ಸರ್ ಕೊಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಅವ್ರ ಬಗ್ಗೆ ತಾವು ಹೇಳೋದಾದ್ರೆ? ಹೌದು, ಇವಾಗ ಆ ಸಂಸ್ಥೆ ಇವಾಗ ಎಲ್ಲದನ್ನು ಅಂತಲ್ಲ. ಯಾಕಂದರೆ ಇವಾಗ ನೀವು ನನಗೆ ಸಹಾಯ ಮಾಡ್ತೀರಿ ಅಂದರೆ ನಿಮ್ಮ ಸಂಪೂರ್ಣವನ್ನು ಆದಾಯ ನಾನು ಸಹಾಯ ಕೊಟ್ಬಿಡಲ್ಲ. ನೀವು ನಿಮ್ಮ ಒಂದು ಜೀವನಕ್ಕೆ ಬೇಕಾದಷ್ಟು ಇಟ್ಕೊಂಡು ನೀವು ಇವಾಗ ಇಲ್ಲಿ ಬರಬೇಕಾದ್ರೆ ನಿಮ್ಮ ಗಾಡಿ ಪೆಟ್ರೋಲಿಂದ ಹಿಡಿದು ನಿಮಗೆ ಊಟಕ್ಕೆ ದಾರಿಲಿ ಊಟ ಮಾಡೋದ್ರಿಂದ ಹಿಡಿದು ನಿಮ್ಮ ಕ್ಯಾಮ್ರಾ ಮೈಕು ಎಲ್ಲದಕ್ಕೂ ಖರ್ಚುಗಳಿಗೆ ಇಟ್ಕೊಂಡು ನಿಮ್ಮ ಲಾಭದಲ್ಲಿ ಒಂದು ಅಂಶವನ್ನು ನನಗೆ ಕೊಡ್ಬೋದು. ಅದನ್ನು ಮಾಡೇ ಮಾಡ್ತಾರೆ ಎಷ್ಟೋ ಜನ. ಆದರೆ ಅದನ್ನು ಮಾಡೋಕ್ಕೂ ಮನಸ್ಸು ಬರಬೇಕು, ಅದನ್ನು ಹೇಳ್ಕೊಳ್ಳೋಕೆ ಧೈರ್ಯ ಬರಬೇಕು. ಆ ಒಂದು ಸಂಸ್ಥೆ ಮಾಡ್ತಾ ಇದೆ, ಆ ಒಂದು ಸಂಸ್ಥೆ ಧೈರ್ಯವಾಗಿ ಹೇಳ್ಕೊಳ್ತಾ ಇದೆ, ಆಯಿತು ನಾನು ಸಹಾಯ ಮಾಡ್ತಾ ಇದ್ದೀನಿ, ಮಾಡ್ತೀನಿ. ಅದಕ್ಕೋಸ್ಕರ ನಾನು ಇದೆಲ್ಲ ಏನಂತಂದರೆ ನಮ್ಮಲ್ಲಿದೆ ಕೈ ಜೋಡಿಸಿದ್ರೇ ಚಪ್ಪಾಳೆ ಅಂತ, ಒಂದೇ ಕೈನಲ್ಲಾಗಲ್ಲ. ಈಗ ನಾನು ಇದು ಮಾಡ್ತಾ ಇದ್ದೀನಿ. ನೀವು ಬಂದು ಇವಾಗ ಬೆಳಗ್ಗೆ ಸಂಜೆ ತನಕ ಸಗಣಿ ಎತ್ತಕ್ಕಾಗತ್ತಾ? ಇಲ್ಲ. ಆದರೆ ನಿಮ್ಮಿಂದ ಸಹಾಯ ಏನೋ ಒಂದು ವಿಡಿಯೋ ಮಾಡ್ತೀರಿ, 10 ಜನಕ್ಕೆ ಪ್ರಚಾರ ಮಾಡ್ತೀರಿ. ಆ 10 ಜನರಲ್ಲಿ ನನ್ನ ಕಾರ್ಯ ಯಾರು ಹಿಡಿಸಿದೆಯೋ ಅವ್ರು ಖಂಡಿತವಾಗ್ಲೂ ನಂಗೆ ಸಹಾಯ ಮಾಡ್ತಾರೆ. ಇಷ್ಟ ಇಲ್ಲದೆ ಇರೋ ನಾನು ಅದಕ್ಕೆ ಎಲ್ಲರಿಗೂ ಒಂದು ಮಾತು ತುಂಬ ಇದಕ್ಕೆ ಕೇಳ್ತೀನಿ, ನಂಗೆ ಸಹಾಯ ಮಾಡೋರಿಗೆ, ನೀವು ಟ್ಯಾಕ್ಸ್ ಉಳಿಸ್ಬೇಕು ಅಂತ ಬರೋದಿದ್ದರೆ ನೀವು ಕೊಡೋ ದುಡ್ಡು ನನಗೆ ಬೇಡ. ಹಸು ಉಳಿಸ್ಬೇಕು ಅಂತ ಕೊಡೋದಿದ್ರೆ ಆ ದುಡ್ಡು ಕೊಡಿ ನನಗೆ. ಸರ್ ಫಸ್ಟ್ ನಿಮ್ಮ ಹತ್ರ ATG ಇದೆಯಾ ಸರ್? ATG ಇದ್ದಿದ್ರೆ ನಾನು ಕೊಡಬೇಕು ಅಂತಿದೆ ನನಗೆ. ಅಂದರೆ ನೀವು ನನಗೆ ಸಹಾಯ ಮಾಡಬೇಕು ಅಂತ ಮಾಡ್ತಿಲ್ಲ, ನಿಮಗೆ ಸಹಾಯ ಆಗಬೇಕು ಅಂತ, ನಿಮಗೆ ಟ್ಯಾಕ್ಸ್ ಉಳಿಬೇಕು ಅಂತ ಮಾಡ್ತಾ ಇದ್ದೀರಾ, ಆ ದುಡ್ಡು ನಂಗೆ ಬೇಡ. ಹಸು ಉಳಿಸೋದು ದುಡ್ಡು ಕೊಡಿದ್ರೆ ಕೊಡ್ರಿ. ನಿಷ್ಕಲ್ಮಶವಾಗಿ ಬಂದು ಮಾಡೋದಾದರೆ ಮಾಡಿ. ಬೇಡ ದುಡ್ಡು ಕೊಡೋಕೆ ಇಷ್ಟವಿಲ್ವಾ? ಬನ್ನಿ, ಬೆಳಗ್ಗೆ 6 ಗಂಟೆಗೆ ಬನ್ನಿ, ಸಗಣಿ ಎತ್ತಿ ಊಟ ಹಾಕಿ ಲೋಡ್ ಮಾಡಿ ಅನ್ಲೋಡ್ ಮಾಡಿ. ಅದು ಪ್ರಾಕ್ಟಿಕಲ್ ಆಗಲ್ಲ. ನಿಮಗೆ ನಿಮ್ಮ ಕೆಲಸದಲ್ಲಿ ಅಭ್ಯಾಸ ಇರುತ್ತೆ, ನಿಮ್ಮ ಕೆಲಸದಲ್ಲಿ ಪಳಗಿರ್ತೀರಿ. ನೀವು ಯಾವುದೋ ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಒಳ್ಳೆ ಸಾಫ್ಟ್ವೇರ್ ಡೆವಲಪ್ ಮಾಡೋ ಶಕ್ತಿ ಇರ್ಬೋದು. ಅದೇನ 50 kg ಮೂಟೆ ಇತ್ತು ಅಂದರೆ ನಿಮ್ಮ ಮಾರನೇ ದಿನ 1 ವಾರ ಆಫೀಸ್ಗೆ ಹೋಗೋಕ್ಕಾಗಲ್ಲ, ಕತ್ತು ಉಳ್ಕೋಗುತ್ತೆ, ಸೊಂಟ ಉಳ್ಕೋಗುತ್ತೆ. ಸೊ ನಿಮ್ಮಲ್ಲಿ ಯಾವ ಸಾಮರ್ಥ್ಯ ಇದೆಯೋ ಅದನ್ನು ಕೊಡಿ. ನಿಮಗೆ ಒಂದು ಪ್ರಚಾರ ಮಾಡೋ ಸಾಮರ್ಥ್ಯ ಇದೆ, ಇವಾಗ ನೀವು ಒಂದು ಚಾನಲ್, ನಿಮಗೆ 10 ಜನರಿಗೆ ವಿಚಾರ ತಲುಪಿಸೋ ಸಾಮರ್ಥ್ಯ ಇದೆ, ಅದನ್ನು ಮಾಡಿ. ಇನ್ನೊಬ್ಬರಿಗೆ ಹಾಡು ಹೇಳಿ ಆ ಹಾಡಿನ ಬಂದಿದ್ದು ಒಂದು 10 ರೂಪಾಯಿ ನನಗೆ ಕೊಡೋ ಸಾಮರ್ಥ್ಯ ಇದೆ, ಅವರು ಅದನ್ನು ಮಾಡ್ತಾರೆ. ನನಗೆ ಇಲ್ಲಿ ನಿಂತು ಸ್ಪಾಟ್ನಲ್ಲಿ ಅದನ್ನು ಸೇವೆ ಮಾಡೋ ಸಾಮರ್ಥ್ಯ ಇದೆ, ಅದನ್ನು ನಾನು ಮಾಡ್ತೀನಿ. ಎಲ್ಲರೂ ಎಲ್ಲ ಮಾಡೋಕ್ಕಾಗಲ್ಲ. ನಿಮ್ಮನೇಲಿ ನೀವು ಅಡುಗೆ ಮಾಡ್ಕೊಳ್ಳಲ್ಲ, ನಿಮ್ಮ ಬಟ್ಟೆ ನೀವು ಒಪ್ಕೊಳ್ಳಲ್ಲ, ನಿಮ್ಮ ಅಪ್ಪ ಅಮ್ಮ ಅಕ್ಕ ತಂಗಿ ಹೆಂಡತಿ ಮಾಡೋದು ಅದು ಅವ್ರು ಮಾಡಲಿ. ನೀವೇ ಎಲ್ಲ ಮಾಡ್ತೀನಿ, ನೀವು ಯಾವುದು ಮಾಡೋಕ್ಕಾಗಲ್ಲ. ಹೌದು, ಕೆಲಸಕ್ಕೂ ಹೋಗ್ತೀನಿ, ಅಡುಗೆನೂ ಮಾಡ್ಕೊಳ್ತೀನಿ, ಬಟ್ಟೆನೂ ಒಪ್ಕೊಳ್ತೀನಿ, ಕಸ ಕುಸಿ, ಆಮೇಲೆ ಮನೆ ಬೇಕಾದ್ರೆ ಮನೇನೂ ನಾನೇ ಕಟ್ಕೋತೀನಿ, ಇಟ್ಟಿಗೆನೂ ನಾನೇ ಮಾಡ್ಕೊತೀನಿ. ಆಗಲ್ಲ. ಇಟ್ಟಿಗೆ ಮಾಡಬೇಕು, ಮನೆ ಕಟ್ಟಬೇಕು, ಮನೆ ನೋಡ್ಕೋಬೇಕು. ನೀವು ದುಡಿಯೋರು ನೀವು ದುಡಿಬೇಕು. ಯಾವಾಗ ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ತಾರೋ ಆವಾಗ ಅದಾಗುತ್ತೆ. ಆದರೆ ಆ ಸಹಾಯ ಅಂತ ಕೈ ಜೋಡಿಸ್ಬೇಕಾದಾಗ ಈ ಥರ ನಾನು ಹೇಳಿದೆ, ಇವತ್ತು ನೀವು ಬಂದಿದ್ದೀರಿ, ಒಂದು ವಿಡಿಯೋ ತೆಗಿತಾ ಇದ್ದೀರಿ, ಇದರಿಂದ ನಂಗೆ ಸಹಾಯ ಆಗುತ್ತೆ. ನೀವು ಒಂದು 10,000 ಜನಕ್ಕೆ ತಲುಪಿಸಿದ್ರೆ ಅದನ್ನು ಒಂದು ಇಬ್ಬರಾದರೂ ನನಗೆ ಸರ್ ಖಂಡಿತವಲ್ಲ ಸರ್ ನೀವು ಮಾಡ್ತಾರೆ ಕೆಲಸ ಚೆನ್ನಾಗಿದೆ, ನಾನು ಅಂತೀನಿ ನನಗೆ ಬೇಕು, ಸಹಾಯ ಬೇಕು. ನನಗೆ ಪ್ರತಿ ದಿನದ ಅವಶ್ಯಕತೆ ಎಷ್ಟು ಜಾಸ್ತಿ ಇದೆ ಅಂತಂದರೆ, ನನಗೊಬ್ಬನಿಗೆ ಅಲ್ಲ, ಎಲ್ಲ ಗೋಶಾಲೆಗೂ ಅವಶ್ಯಕತೆ ಇದೆ. ಆದರೆ ನನ್ನ ಅವಶ್ಯಕತೆ, ಇವಾಗ ನನ್ನ ಸಾಕಬೇಕಾದ್ರೆ ನಾನು ದುಡಿತೀನಿ ಹೊರತು ಅಕ್ಕಪಕ್ಕ ಮನೆ ಸಾಕಕ್ಕೆ ನಾನು ದುಡಿಯಲ್ಲ. ಸೊ ಹಾಗೆ ನಾನು ರಿಕ್ವೆಸ್ಟ್ ಮಾಡಬೇಕಾದ್ರೆ ನನ್ನ ಗೋಶಾಲೆಗೆ ಕೇಳಬೇಕಾಗತ್ತೆ ಹೊರತು ಬೇರೆ ಗೋಶಾಲೆಗೆ. ಸೊ ನನ್ನ ಅವಶ್ಯಕತೆ ಹೇಳೋದಿದ್ರೆ ನನಗೆ ಒಬ್ಬೊಬ್ಬರು ಒಂದೊಂದು ಹಸುನ ದತ್ತು ತೊಗೊಳ್ತಾರೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಳನ್ನು ನೋಡಿ, ಇವಳು ನಮ್ಮ ಸತ್ಯಭಾಮ ಅಂತ ಇವಳ ಹೆಸರು. ಸರ್ ನಾನು ಸತ್ಯಭಾಮದ ಊಟದ ಖರ್ಚು ನಂದು. ನೀವು ಅದ್ರ ಸೇವೆ ಮಾಡ್ತಿದ್ದೀರಾ, ಅದ್ರ ಸಗಣಿ ಬೆಳೀತೀರಾ, ಅದಕ್ಕೆ ಊಟ ಹಾಕ್ತೀರಾ, ಅದನ್ನು ನೋಡ್ಕೋತೀರಾ, ಅದ್ರ ಕಾಯಿಲೆ ಕಸಾಲೆ ಎಲ್ಲ ಮಾಡಿ ಅವಳು ಸೇವೆ ಮಾಡ್ತೀರಾ. ಆದರೆ ನಾನು ಬಂದು ಮಾಡೋಕ್ಕಾಗಲ್ಲ. ಅವಳು ಊಟಕ್ಕೆ ಏನು ಖರ್ಚಾಗುತ್ತೆ ಆ ಹಣ ನಿಮಗೆ ಕೊಡ್ತೀನಿ, ನೀವು ಸತ್ಯಭಾಮ ಚೆನ್ನಾಗಿ ನೋಡ್ಕೊಳ್ಳಿ. ಆಯಿತು, ಧನ್ಯವಾದ, ಅಷ್ಟು ಮಾಡಿರಿ. ಹಾಗೆ ನನ್ನಲ್ಲಿ ಇವಾಗ ಹೇಳಿದ್ರೆ ಆಲ್ಮೋಸ್ಟ್ 100 ರೀಚ್ ಆಗ್ತೀನಿ. ಈ ಥರ 100 ಜನ ನಂಗೆ ಮುಂದೆ ಬಂದಾಗ ನಾನು ನೆಮ್ಮದಿಯಾಗಿ ಕೆಲಸ ಮಾಡ್ಬೋದು. ಇಲ್ಲಾಂದರೆ ನನ್ನ ಟೆನ್ಷನ್ ಎಲ್ಲಿರುತ್ತೆ, ಇವತ್ತು ಲೋಡ್ ಬರ್ತಾ ಇದೆ, ಅವನು ಪೇಮೆಂಟ್ ಮಾಡಬೇಕು, ಏನು ಅಡ್ಜಸ್ಟ್ ಮಾಡಲಿ, ಹೆಂಗೆ ಮಾಡಲಿ ಅನ್ನೋದ್ರಲ್ಲೇ ಇರುತ್ತೆ. ನಾನಿಲ್ಲಿ ನಿಜವಾಗ್ಲೂ ಹಸು ಕೆಲಸ ಮಾಡೋ ಅಷ್ಟಕ್ಕೆ ಕಾನ್ಸಂಟ್ರೇಷನ್ ಬರೋಲ್ಲ. ಯಾಕಂದರೆ ನಾನು ಹಸುಗೆ ಹಾಕೋಕ್ಕೆ ಊಟಕ್ಕೆ ಏನೇನು ವ್ಯವಸ್ಥೆ ಬೇಕು ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಕೂತಿರ್ತೀನಿ. ಅದನ್ನು ಹೆಂಗೆ ಸಂಪಾದಿಸುತ್ತೋ ತಿರ್ಗಿ ನಾನು ಬಿಸ್ನೆಸ್ಗೆ ಇಳಿತೀನಿ, ಸರ್ವಿಸ್ಗೆ ಇಳಿಯಲ್ಲ. ಒಂದು ಸಮಾಜದಲ್ಲಿ 2 ಥರ ಕೆಲಸ ಇದೆ. ಒಂದು ಸರ್ವಿಸ್ ಓರಿಯೆಂಟೆಡ್, ಒಂದು ಇನ್ಕಮ್ ಓರಿಯೆಂಟೆಡ್. ಸರ್ವಿಸ್ ಅಂದಾಗ ಇನ್ನೊಬ್ಬರಿಗೆ ಸಹಾಯ ಮಾಡೋದು, ದಾನ ಧರ್ಮ ಇದರದೆಲ್ಲ. ಆ ಸರ್ವಿಸ್ನಲ್ಲಿ ಅದನ್ನು ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡೋದೇ ದಾನ ಅಂತೀವಿ. ಅಂದರೆ ಅದರಿಂದ ಏನು ಎಕ್ಸ್ಪೆಕ್ಟ್ ಮಾಡದೆ ಮಾಡೋದು ಸರ್ವೀಸು. ಏನಾದರೂ ಬೇಕು ನಿಮಗೆ,
ಅಂತಂದಾಗ ಅದು ಆದಾಯ ಅಥವಾ ಬಿಸ್ನೆಸ್. ಯಾಕಂದರೆ ಬಿಸ್ನೆಸ್ ಈಸ್ ಮೆಂಟ್ ಟು ಅರ್ನ್. ಅದು ಬಂಡವಾಳ ಹಾಕಿರ್ತಾರೆ, ಬಂಡವಾಳ ಬಂಡವಾಳ ಶಾಹಿಗಳ ಸರಿ ಆಯ್ತು ರೀ. ಬ್ರೋಕರ್ಗಳು ಏನು ಮಾಡ್ತಾರೆ ರೀ, ಮಧ್ಯವರ್ತಿಗಳು ಏನು ಮಾಡ್ತಾರೆ, ಯಾವ ಬಂಡವಾಳನ ಹಾಕ್ದೇನೆ ಸಂಪಾದಿಸ್ತಾರಲ್ಲ, ಅದಕ್ಕೆ ಏನಂತೀರಿ ಬಿಸ್ನೆಸ್ ಅಂದರೆ ಇಟ್ಸ್ ಬೇಸಿಕಲಿ ಟು ಡೂ ಇಟ್ ಫಾರ್ ಇನ್ಕಮ್. ಅದು ಬಂಡವಾಳ ಹಾಕಿರ್ತಾರೆ, ಬಂಡವಾಳ ಹಾಕಿದಾರಲ್ಲ ಬೇಡ. ಅದು ಬಂಡವಾಳ ಹಣದ ರೂಪದಲ್ಲಿರ್ಬೋದು, ಬುದ್ಧಿ ರೂಪದಲ್ಲಿರ್ಬೋದು. ದಟ್ ಇಸ್ ಯಾವುದಾದ್ರೂ ಒಂದು ಬಟ್ ಆದರೆ ಅದು ಮಾಡೋದು ಆದಾಯಕ್ಕಾಗಿ. ಈಗ ಬೇಗಿಲ್ಲ, ನಾನು ಬುದ್ಧಿನೂ ಉಪಯೋಗಿಸ್ತಾ ಇದ್ದೀನಿ, ಹಣನೂ ಉಪಯೋಗಿಸ್ತಾ ಇದ್ದೀನಿ, ಏನಕ್ಕಾಗಿ ಮಾಡ್ತಾ ಇದ್ದೀನಿ? ಸರ್ವಿಸ್, ಸೇವೆ. ಸೊ ಸೇವೆಗೂ ಏನಂತೀರಾ, ಸರಿಯಾದ ಪದ ಯಾವುದು? ಬಿಸ್ನೆಸ್ ಕೆಲಸ ಅಂತೀರಾ? ಎಲ್ಲ ಬಿಸ್ನೆಸ್ ಇಸ್ ನಾಟ್ ರೈಟ್. ವ್ಯವಹಾರ ಅನ್ನೋದು ಸರಿಯಾಗಿ ಬರಲ್ಲ. ವೃತ್ತಿ, ಕೆಲಸ. ವೃತ್ತಿಗೂ ಸೇವೆಗೂ ಇರೋ ವ್ಯತ್ಯಾಸ. ವೃತ್ತಿ ಆದಾಯಕ್ಕಾಗಿ, ಸೇವೆ ನೆಮ್ಮದಿಗಾಗಿ, ಸಂತೋಷಕ್ಕಾಗಿ, ಒಂದು ಸಮಾಜಕ್ಕೆ ಒಂದು ಏನಾದರೂ ಕಾಣಿಕೆ ಕೊಟ್ಟು ಹೋಗಬೇಕು ಅನ್ನೋ ಆಸೆಗಾಗಿ. ತಮ್ಮ ತಾಯಿಯವರು ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರಲ್ಲ, ಇದಕ್ಕೆ ನೀವೊಬ್ಬರೇ? ನಾನು ನಿಮ್ಮನ್ನು ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ. ಮದುವೆ ಆಗಿದೆಯಾ? ಆಗಿದೆ. ಈಗ ನೀವು ಒಳ್ಳೆ ಕೆಲಸ ಮಾಡ್ತಾ ಇರ್ತೀರಿ, ಆದರೆ ನಿಮ್ಮವ್ರಿಗೆ ಬೇಕಾದ್ದನ್ನು ಅವ್ರು ಕೇಳಿದ್ದನ್ನು ಕೊಡ್ಸೋಕ್ಕಾಗ್ತಿರಲ್ಲ. ನೀವು ಮಾಡೋ ಕೆಲಸಕ್ಕೆ ಇಷ್ಟಪಡ್ತಾರೆ ಅವರು, ಆದರೆ ನೀವು ಅಬ್ಜೆಕ್ಟ್ ಮಾಡಲ್ಲ, ಸುಮ್ಮನೆ ಇರ್ತಾರೆ. ಮನೆ ಯಜಮಾನ ಸುಮ್ಮನೆ ಇರಬೇಕು. ಸೊ ಇದು ಹೇಗೆ ಅಂತಂದರೆ, ನಾನು ಎಲ್ಲರಿಗೂ ಹೇಳೋದು, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಎರಡು ಥರ ಮಾಡ್ತಾರೆ ಜನ. ಒಂದು ಮನೆ ಗುಡಿಸೋದು ಅನ್ನೋದಿದ್ರೆ, ಮನೆ ಸ್ವಚ್ಛವಾಗಲಿ ಅಂತ ಗುಡಿಸೋದು, ಅಥವಾ ಗುಡಿಸ್ಬೇಕು ಅಂತ ಗುಡಿಸೋದು. ಕೆಲಸದವ್ರು ಗುಡಿಸೋದು, ಗುಡಿಸ್ಬೇಕು ಅಂತ ಗುಡಿಸೋದು, ಅಲ್ಲಿ ಕ್ಲೀನಾಗಿರಲ್ಲ. ಆದರೆ ಮನೆಯವರೇ ಗುಡಿಸ್ತಾರಲ್ಲ, ಕ್ಲೀನ್ ಆಗಬೇಕು ಅಂತ ಗುಡಿಸ್ತಾರೆ. ಒಂದೊಂದು ಮೂಲೆಗೂ ಪರ್ಕೆ ತಳ್ಳಿ ನೀಟಾಗಿ ತೆಗಿತಾರೆ. ಅದು ನಮ್ಮ ಏನು ಪರ್ಪಸ್ ಇದೆ ಅಂದರೆ ಕ್ಲೀನ್ ಆಗಬೇಕು ಮನೆ ಅಂತ, ಆ ಕೆಲಸ. ಇನ್ನೊಂದು ಗುಡಿಸ್ಬೇಕಷ್ಟೇ, ಅದು ಕಸ ಹೋಗ್ಬೇಕು ಅಂತ ಏನಿಲ್ವಲ್ಲ. ಸೇವೆ ಮಾಡಬೇಕು ಅಂತ ಮನೆಯವರೆಲ್ಲ ಸಹಾಯ ಮಾಡ್ತಾರ ಅಂದರೆ ಸಹಾಯ ಮಾಡೇ ಮಾಡ್ತಾರೆ. ಆಸೆಯಿಂದ ಮಾಡ್ತಾರ, ಇಷ್ಟಪಟ್ಟು ಮಾಡ್ತಾರ, ಕಷ್ಟಪಟ್ಟು ಮಾಡ್ತಾರೆ. ಸೊ ಇವಾಗ ನೀವು ಸಪೋರ್ಟ್ ಅಂತ ಕೇಳೋದು, ಅದು ಇಷ್ಟಪಟ್ಟ ಕಷ್ಟಪಟ್ಟ ಅಂತ ಹೇಳೋಕ್ಕಾಗಲ್ಲ. ಅಲ್ಲ, ಈಗ ನನ್ನ ಅನಿಸಿಕೆ, ತಾವು ಮಾತಾಡ್ತಾ ಇರೋ ರೀತಿ, ತಾವು ಮಾತಾಡ್ತಾ ಇರ್ತಕ್ಕಂಥ ವೈಖರಿ ನೋಡ್ತಾ ಇದ್ರೆ ತುಂಬಾ ನೋವುಗಳನ್ನ, ತುಂಬಾ ಅನುಭವಗಳನ್ನ ಇಟ್ಕೊಂಡು ಮಾತಾಡ್ತಾ ಇರೋ ರೀತಿಲಿದೆ. ನೋವು ಅಂತ ಹೇಳೋಕ್ಕಾಗಲ್ಲ, ಸರ್ವಿಸ್ ಅನುಭವ ಅಷ್ಟೇ. ಒಳ್ಳೆ ಅನುಭವಗಳು ಇದೆ, ಕೆಟ್ಟ ಅನುಭವಗಳು ಇದೆ. ಇವಾಗ ಸಿಂಪಲ್, ಒಬ್ಬ ಮನೆ ಯಜಮಾನಾಗಿ ನಿಮ್ಗೆ ಕೆಲವು ಜವಾಬ್ದಾರಿಗಳಿದೆ. ಸಮಾಜಕ್ಕೆ ಮಾಡ್ತಾ ಹೋದಾಗ ನಿಮ್ಮ ಮನೆ ಜವಾಬ್ದಾರಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಒಂದು ಸಿಂಪಲ್ಲಾಗಿ ಹೇಳ್ತೀನಿ, ನಿಮ್ಗೊಂದು ಹೆಣ್ಮಗಳಿದ್ದಾರೆ, ನೀವು ಒಂದು ಮದುವೆ ಮಾಡಬೇಕು. ನೀವು ಕಮ್ಮಿ ಅಂದರು 8 ರಿಂದ 10 ಲಕ್ಷ ಕೈನಲ್ಲಿ ಇಟ್ಕೊಂಡಿರಬೇಕು. ನೀವು ಸಮಾಜ ಸೇವೆ ಅಂದ್ಬಿಟ್ಟು ಕೈನಲ್ಲಿ ಒಂದು 10,000 ರೂಪಾಯಿ ಇಟ್ಕೊಂಡಿಲ್ಲ ಅಂದರೆ, ಹೆಂಡತಿ ಮಕ್ಕಳು ಸಂತೋಷವಾಗಿರ್ತಾರಾ? ಹಿಂಗಿರ್ತಾರೆ? ಸಂತೋಷವಾಗಿರಲ್ಲ. ಆದರೆ ನಿಮ್ಗೇನು ಎಗನೆಸ್ಟಾಗಿ ಜಗಳ ಆಡ್ತಾರಾ? ಇಲ್ಲ. ಆದರೂ ಕಟ್ಕೊಂಡಿದ್ದು ನನ್ನ ಕರ್ಮ ಅಂತ ಹೇಳಿದೆ ಇರ್ತಾರಷ್ಟೇ. ಇದು ಟೋಟಲ್ ಆಗಿ ಎಷ್ಟು ಎಕರೆ ಇದೆ ಸರ್? ಇದು 3 ಎಕರೆ ಇದೆ. ಓಕೆ, ನಿಮ್ಮದು ಓನ್ ಲ್ಯಾಂಡಾ ಸರ್ ಇದು? ನಮ್ದಲ್ಲ, ನಮ್ದು ಇನ್ನು ನಮ್ದು ಆದಾಗ ಹೇಳೋಣ. ನಮ್ದು ಯಾವುದೂ ಇಲ್ಲ. ಓಕೆ, ಸದ್ಯಕ್ಕೆ ನಮ್ಮವ್ರದ್ದು ಅಂತ ಹೇಳ್ಬೋದು. ಓಕೆ ಓಕೆ. ಅಂದರೆ ಇದು ಮೊದಲೇ ಈ ಲ್ಯಾಂಡ್ ನೀವು ಬರೋಕ್ಕಿಂತ ಮುಂಚೆನೇ ಎಲ್ಲ ಗಿಡಗಳೆಲ್ಲ ಹಾಕಿದ್ರಾ? ಇಲ್ಲ, ಇದು ಒಂದು ಖಾಲಿ ಜಮೀನು. ಓಕೆ. ಅದಾದಮೇಲೆ ನಾವು 1990ರಲ್ಲಿ ಬಂದು ಇದನ್ನೆಲ್ಲ ಹಾಕಿ ಬೆಳೆಸ್ತಾ ಬಂದ್ವಿ. ಓಕೆ. ಅದೇ ಮಾವಲ್ಲೂ ತುಂಬ ವೆರೈಟಿಯಾದ ತಳಿಗಳು ಹಾಕಿದ್ದೀವಿ. ನಮ್ಮಲ್ಲಿ ಸುಮಾರು ಒಂದು 8 ರಿಂದ 9 ವೆರೈಟಿ ಇದೆ. ನೀವು ಇವಾಗ ನೋಡ್ತಾ ಇರೋದು ಒಂದು ರಾಜಗೀರ್ ಅಂತ. ಓಕೆ. ಅದೇ ನೀವು ಸ್ವಲ್ಪ ಈ ಕಡೆಗೆ ತಿರುಗಿದ್ರೆ ಇದು ನಿಮಗೆ ತೋತಾಪುರಿ, ಸ್ವಲ್ಪ ಆ ಕಡೆಗೆ ತಿರುಗಿದ್ರೆ ಅದು ಮಲ್ಲಿಕಾ, ಅಲ್ಲಿಂದ ಬಂದರೆ ಇದು ನೀಲಮ್ಮು, ಆ ಕಡೆ ಬಂದರೆ ಅದು ಬಾದಾಮಿ. ಸೊ ಹೀಗೆ ಒಂದು ಸುಮಾರು ರಸ್ಪುರಿ ಇದೆ, ಬಾದಾಮಿ ಇದೆ, ನೀಲಮ್ಮಿ ಇದೆ, ತೋತಾಪುರಿ ಇದೆ, ರಾಜಗೀರ್ ಇದೆ, ಮಲ್ಲಿಕಾ ಇದೆ, ದಶೇರಿ ಇದೆ, ಆಮ್ರಪಾಲಿ ಇದೆ, ಸುಮಾರಿದೆ. ಹೀಗೆ ಅಂದರೆ ನಾವು ನಮ್ಮ ಆಸೆಗೆ, ನಮ್ಮ ಖುಷಿಗೆ ನಾವು ತಿನ್ನೋಕ್ಕೆ ಹಾಕ್ಕೊಂಡಿರೋದು. ಯಾವುದು ಕಮರ್ಷಿಯಲ್ ಆಗಿ ಮಾರಾಟ ಮಾಡೋದು ಆ ಥರದ್ದೇನಿಲ್ಲ. ಅಂದರೆ ನೀವು ಬೆಳೆದಿರ್ತಕ್ಕಂಥ ಯಾವುದೇ ತೆಂಗಾಗಿರ್ಬೋದು, ಮಾವಾಗ ಯಾವುದೂ ಮಾರಾಟಕ್ಕಿಲ್ಲ. ಒಂದೊಂದಾಗಿ ಶುರು ಮಾಡಬೇಕಾಗಿ ಬರ್ಬೋದೇನೋ ಹೀಗೆ ಪರಿಸ್ಥಿತಿ ಮುಂದುವರೆದ್ರೆ. ಯಾಕಂದರೆ ನಮಗೆ ಸಿಕ್ಕಬೇಕಾದ ಸಹಾಯ ಸಿಗಲಿಲ್ಲ ಅಂದರೆ ಹಸು ಊಟ ಹಾಕೋಕೆ ಆದಾಯ ಬೇಕೇ ಬೇಕಲ್ಲ. ಇಷ್ಟು ದಿನ ನಾವು ಯಾವತ್ತೂ ಒಂದು ತೆಂಗು ಇದು ಏನು ಮಾಡ್ದವ್ರಲ್ಲ. ಈಗ ಏನು ಮಾಡಿದ್ದೀವಿ, ಈಗ ಒಂದು 15 ದಿವಸದಿಂದ ಈಗ ಜಸ್ಟು ಒಂದು ಎಣ್ಣೆ ಗಾಣಕ್ಕೆ ಇನ್ವೆಸ್ಟ್ ಮಾಡಿ ಕೋಲ್ಡ್ ಪ್ರೆಸ್ ಕೊಬ್ಬರಿ ಎಣ್ಣೆನ ನಮ್ಮಲ್ಲಿ ಬೀಳೋ ಕೊಬ್ಬರಿ ಎಣ್ಣೆ. ಯಾಕಂದರೆ 35 ವರ್ಷಗಳಿಂದ ಒಂದು ಚೂರು
ಯಾವುದೇ ರಾಸಾಯನಿಕ ಹಾಕದೆ, ಯಾವುದೇ ಒಂದು ಕೀಟನಾಶಕವನ್ನು ಬಳಸದೆ ಬೆಳೆದಿರ್ತಕ್ಕಂಥ ತಾನಾಗೇ ಬಿದ್ದಿರ್ತಕ್ಕಂಥ ತೆಂಗಿನಕಾಯಿನಲ್ಲಿ ಕೊಬ್ಬರಿ ಮಾಡಿ ಅದು ಎಣ್ಣೆ ತೆಗಿತಾ ಇದ್ದೀವಿ. ಆಸಕ್ತರು ಕೇಳಿದ್ರೆ ಕೊಡ್ತೀವಿ. ಅದು ಈಗ ಒಂದು 15 ದಿವಸದಿಂದ ಶುರು ಆಗಿದೆ. ಅದು ಇನ್ನಿನ್ನು ಯಾಕಂದ್ರೆ ಊಟಕ್ಕೆ ಬೇಕಾಗಲ್ಲ, ಇವ್ರಿಗೆ ಊಟ ಹಾಕಕ್ಕೆ ನಮ್ಗೆ ಸಣ್ಣ ಪುಟ್ಟ ಯಾವುದಾದ್ರೂ ವಿಧದಲ್ಲಿ ಆದಾಯನ ಶುರು ಮಾಡೋಣ ಅಂತ ಈಗ ಸದ್ಯಕ್ಕೆ ಮೊದಲನೇದಾಗಿ ಕೊಬ್ಬರಿ ಎಣ್ಣೆ ಮಾಡಕ್ ಶುರು ಮಾಡಿದೀವಿ. ಸೊ ಫಸ್ಟ್ ನಾವು ಬಿಸ್ನೆಸ್ ಇಳಿತಾ ಇದ್ದೀವಿ. ಏನು ದಾನಿಗಳು ತಮ್ಮ ಹತ್ರನ ಬರಬೇಕು ಅಂದ್ರೆ ಯಾವ ರೀತಿಲಿ ತಲುಪಬಹುದು ಸರ್? ನಾನು ಹೇಳೋದಷ್ಟೇ, ಒಂದು ನಾನು ಅದೇ ನಿಮಗೆ ಮಧ್ಯದಲ್ಲಿ ಹೇಳಿದೆ, ಒಂದು ಹಸು ಉಳಿಸ್ಬೇಕಾ ಬನ್ನಿ, ನೀವು ಬಂದರೆ ಒಂದ್ಸತಿ ಫಿಸಿಕಲ್ ಆಗಿ. ಯಾಕಂದ್ರೆ ನಮ್ಮಲ್ಲಿ ಒಂದಿದೆ, ದಾನ ಮಾಡಿದ್ರು ಅಪಾತ್ರ ದಾನ ಮಾಡಬಾರ್ದು. ಅಂದರೆ ಯಾರೋ ಒಬ್ಬ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋನಿಗೆ ರೀಚ್ ಆಗಬಾರ್ದು. ಕೊಟ್ಟಿದ್ದು ಸತ್ಕಾರ್ಯಕ್ಕೆ ಸದುಪಯೋಗವಾಗಬೇಕು. ಸೊ ನಾನು ಕೇಳಿದ್ರೆ ನನ್ನನ್ನು ಒಂದು ವಿಡಿಯೋ ನೋಡಿ ಜಡ್ಜ್ ಮಾಡಬೇಕಾಗಿಲ್ಲ. ಬನ್ನಿ, ನೋಡಿ, ಕೆಲಸ ನೋಡಿ, ಯಾವಾಗಾರು ರ್ಯಾಂಡಮ್ ಆಗಿ ಬನ್ನಿ, ಎಷ್ಟೊತ್ನಲ್ಲಾದ್ರೂ ಬನ್ನಿ, ನಾವ್ ಇರುವಾಗ ಬನ್ನಿ, ಇಲ್ಲದೆ ಇರುವಾಗ ಬನ್ನಿ, ನೋಡಿ. ನೀವು ಕೊಡಬೇಕು ಅಂದ್ಕೊಂಡಿರೋ ಹಣ ನಿಜವಾಗ್ಲೂ ಒಂದು ಚೂರು ಮಿಸ್ಯೂಸ್ ಆಗದೆ ಪ್ರಾಪರ್ಲಿ ಯುಟಿಲೈಸ್ ಆಗ್ತಾ ಇದೆ ಅಂದ್ರೆ ಅವಾಗ ನೀವು ಪ್ರಾಪರ್ ಕರೆಕ್ಟಾಗಿ ಸಹಾಯ ಮಾಡಿ. ಸರಿಯಾಗಿ ನಿಮ್ಮ ಶಕ್ತಿ ಆದಷ್ಟು ಪ್ರತಿಯೊಬ್ಬರಿಗೂ ಮಾಡಕ್ ಸಾಮರ್ಥ್ಯ ಇದೆ. ಇವತ್ತು ನಾನು ಹೇಳೋದಿದ್ರೆ ಖಂಡಿತವಲ್ಲೂ ನಮ್ಮ ತಂದೆ ತಾಯಿ ಕಷ್ಟಪಟ್ಟಷ್ಟು ನಾನು ಕಷ್ಟಪಡ್ತಿಲ್ಲ, ನಮ್ಮ ತಾತ ಅಜ್ಜಿಗೆ ಎಷ್ಟು ಕಷ್ಟಪಟ್ಟಿದ್ದಷ್ಟು ನಮ್ಮ ತಂದೆ ತಾಯಿನೂ ಕಷ್ಟಪಟ್ಟಿಲ್ಲ. ಅಂದ್ರೆ ನಾವು ಇವತ್ತು ಹೇಳೋದಿದ್ರೆ ನಾವು ಅದ್ಭುತವಾಗಿ ಸುಖವಾಗಿದ್ದೀವಿ. 2 ಹೊತ್ತು ತಿನ್ನೋಕ್ಕೂ ಕಷ್ಟಪಡ್ತಿದ್ರು ಹಲ್ವಾರು ನಮ್ಮ ತಂದೆ ತಾಯಿಗಳು. ಇವತ್ತು ನಮ್ಗೆ 2 ಹೊತ್ತು ತಿನ್ನಕ್ಕಲ್ಲ, ಯಾವುದೋ ಒಂದು ಮದುವೆಗೆ ಹೋದ್ರು ಅರ್ಧ ತಿನ್ಬಿಟ್ಟು ಅರ್ಧ ಬಿಸಾಕ್ಬಿಟ್ಟು ಬರ್ತೀವಿ, ಅಷ್ಟು ಕೊಬ್ಬಿದೆ ನಮಗೆ ಪ್ರತಿಯೊಬ್ಬರಿಗೂ. ಸೊ ನಾವೇ ಹೇಳೋದು, 100 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಕೊಡೋಕೆ ಯಾರಿಗೂ ಪ್ರಾಬ್ಲಮ್ ಇಲ್ಲ. ಇವತ್ತು ಒಬ್ಬ ಕೂಲಿ ಮಾಡೋನು 500 ರೂಪಾಯಿ ಸಂಪಾದಿಸ್ತಾನೆ ಅಂದ್ರೆ ದಿನಕ್ಕೆ 15,000 ರೂಪಾಯಿ ತಿಂಗಳಿಗೆ, ಅಂದ್ರೆ ಅವನು 50 ರೂಪಾಯಿ ಕೊಡೋ ಸಾಮರ್ಥ್ಯ ಇದೆ ಅವನಿಗೆ. ಅದೇ ಕೊಡೋ ಮನಸ್ಸಿರ್ಬೇಕು. ಬೆಳಗ್ಗೆಯಿಂದ ಕೂಲಿ ಮಾಡಿಬಿಟ್ಟು 300 ರೂಪಾಯಿಗೆ ಬೇಕಾದ್ರೆ ಕುಡಿದು ಬರ್ತಾನೆ, ಬರೀ 200 ರೂಪಾಯಿ ಮನೆಗೆ ಕೊಡ್ತಾನೆ, ಆದ್ರೆ 50 ರೂಪಾಯಿ ದಾನ ಮಾಡಕ್ ಕಷ್ಟಪಡ್ತಾನೆ. ದಾನಕ್ಕೂ ಮನಸ್ಸಿರ್ಬೇಕು. ಹೌದು. ಸೊ ಇದು ಹಾಗೆ ಒಂದು ಆಹಾರವನ್ನ ಸೇಫ್ ಆಗಿ ಇಟ್ಕೊಳಕ್ಕೂ ಒಂದು ಸಣ್ಣದಾಗಿ ಇವಾಗ ಉಗ್ರಾಣ ಅಂತ ಮಾಡ್ಕೊಂಡಿದೀವಿ. ಇದಕ್ಕೂ ಇನ್ನು ಅಕ್ಕಪಕ್ಕ ಗೋಡೆ ಕೆಳಗಡೆ ಫ್ಲೋರಿಂಗ್ ಎಲ್ಲ ಆಗ್ಬೇಕು, ಮಾಡ್ಬೇಕಿದೆ. ಜನ ಧನ ಎಲ್ಲ ಕೂಡ ಬಂದ್ರೆ ಖಂಡಿತವಾಗ್ಲೂ ಕೂಡ ಭಗವಂತ ದಾರಿ ತೋರಿಸಿದ್ರೆ ನಿಮ್ಮ ಮಾಧ್ಯಮದ ಮೂಲಕ ಇನ್ನೂ 10 ಜನಕ್ಕೆ ತಲುಪಿ ಅವರು ಸಹಾಯ ಮಾಡಕ್ ಬಂದ್ರೆ ಖಂಡಿತವಾಗ್ಲೂ ಅವಶ್ಯಕತೆ ಅಗಾಧವಾಗಿದೆ. ಹೌದು, ಸಿಗ್ತಾ ಇರೋ ಸಹಾಯ ತುಂಬಾ ಸಣ್ಣದಾಗಿದೆ. ಇಲ್ಲಿವರೆಗೂ ನೀವು ಕೈಯಿಂದ ಇನ್ವೆಸ್ಟ್ ಮಾಡ್ಕೊಂಡ್ ಬಂದಿರತಕ್ಕಂಥದ್ದು ಇಲ್ಲಿವರೆಗೂ ಕೊಡ್ತಾ ಇದ್ದಾರೆ, ಆದ್ರೆ ಬೇಕಾದಷ್ಟು ಬರಲ್ಲ. ಇವಾಗ ಏನಂತಂದ್ರೆ ನನ್ನ ಅವಶ್ಯಕತೆ ಇವತ್ತಿಗೆ ಒಂದು 18,000 ರೂಪಾಯಿ ಒಂದು ದಿನಕ್ಕಿದೆ ಅಂದ್ರೆ ನನಗೊಂದು 5,000 ರೂಪಾಯಿ ಬಂದ್ರೆ ಇನ್ನು ಬಾಕಿ 13,000 ರೂಪಾಯಿಗೆ ನಾನು ಸರ್ಕಸ್ ಮಾಡ್ಲೇಬೇಕೆ? ನೀವು ಅನ್ಬೋದು, ಸಾರ್ ದಿನಕ್ಕೆ 5,000ನಾ, ಅಲ್ಲಿಗೆ ಎಷ್ಟಾಯ್ತು ಸಾರ್? ತಿಂಗಳಿಗೆ 1.5 ಲಕ್ಷನಾ? ಏನು ಸಾರ್ ಸಾವುಕಾರರು? ಖರ್ಚಲ್ಲಿ 5 ಲಕ್ಷ ಇದೆ, ಬರ್ತಾ ಇರೋದು 1.5 ಲಕ್ಷ, ಇನ್ನು ಬಾಕಿ 3.5 ಲಕ್ಷಕ್ಕೆ ಏನು ಮಾಡಲಿ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಸೊ 2 ಥರ ನಾನು ಯೋಚನೆ ಮಾಡ್ಬೋದು. ಬೇಜಾನ್ ಅಂತ ಅನ್ಕೊಳ್ಳೋರು ಬೇಜಾನು, ಏನೂ ಇಲ್ಲ ಅನ್ನೋರ್ಗೆ ಏನೂ ಇಲ್ಲ. ನಮ್ಮಲ್ಲಿ ಗಾದೆ ಇದೆ, ಎಣ್ಣೆಗೂ ಬತ್ತಿಗೂ ನೇರ ಏನೋ ಸಂಸಾರ ಸಾಗಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ, ಆ ಥರದ್ದು ಇದೆ. ಸೊ ಈಗಿನ ನಮ್ಮ ಅವಶ್ಯಕತೆ ಮತ್ತೆ ಸಿಗ್ತಾ ಇರೋ ಸಹಾಯ ತುಂಬಾ ವ್ಯತ್ಯಾಸ ಇದೆ, ಭೂಮಿ ಆಕಾಶದಷ್ಟು. ನಾನು ಯುವಕರಿಗೆ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇನೆ, ಯುವಕರು ಅಂತಲ್ಲ ಪ್ರತಿಯೊಬ್ಬರಿಗೂ. ಇಲ್ಲಿ ಯುವಕರು ಅಂತ ಅನ್ನಲ್ಲ, ಫಾರ್ ಎಕ್ಸಾಂಪಲ್ ಯಾಕೆ ಯುವಕರ್ರಿ? ಯುವಕರು ಇವಾಗ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋ ಸಮಯ, ಸಾಧನೆ ಮಾಡೋಂಥ ಸಮಯ. ಇನ್ನೂ ಅವ್ರಿಗೆ ಅಷ್ಟು ವೈರಾಗ್ಯ ಬಂದು ದಾನ ಧರ್ಮ ಮಾಡೋ ಮಟ್ಟಕ್ಕೆ ಕರ್ಕೊಂಡೋಗ್ಬಿಡ್ರಿ ಅವ್ರನ್ನ. ಫಸ್ಟ್ ಅವ್ರು ಸಾಧಿಸ್ಲಿ, ಸಾಧನೆ ಮಾಡಿದ್ಮೇಲೆ ಸಹಾಯ ಮಾಡಕ್ ಶುರು ಮಾಡ್ಲಿ. ಯುವಕರಿಗೆ ಯಾಕೆ ಹೇಳ್ಬೇಕ್ರಿ ನಾವು? ಅವ್ರು ಸಾಧಿಸ್ಬೇಕು. ಅವ್ರಿಗೆ ಏನ್ ಕನಸುಗಳನ್ನ ಇಟ್ಕೊಂಡಿದ್ದಾರೆ ಅದನ್ನ ಈಡೇರಿಸಿ. ಕನಸು ಹಿಡಿದ್ರೆ ನಮ್ಮಲ್ಲೇ ಹೊರಗಿರುವಾಗ ಇನ್ನೊಬ್ರಿಗೆ ಹೆಂಗೆ ಸಹಾಯ ಮಾಡಕ್ ಹೋಗ್ತೀರಿ? ನೀನು ನಿನ್ನ ಕನಸನ್ನು ನೀನು ಸಾಧಿಸು. ನಿನ್ನ ಸಾಧನೆ ಪೂರ್ಣ ಆದ್ಮೇಲೆ ಬಿಡ, ಇವತ್ತು ನಾನು ಬೆನ್ಸ್ನಲ್ಲಿ ಓಡಾಡ್ತೇನೆ, ತಗಾಳ 10,000 ರೂಪಾಯಿ ಯಾಕೋ ಇವತ್ತು ನನ್ನ ಹೆಸರಲ್ಲಿ ಊಟ ಅನ್ನೋ ಮಟ್ಟ ಮುಟ್ಲಿ ಯುವಕರು. ಆಮೇಲೆ ಬರ್ಲಿ ಸಹಾಯ ಮಾಡ್ಲಿ. 30 ಮೇಲೆ ಬರ್ಲಿ, ಬೇಜಾರಾಗತ್ತೆ. 30, 35, 40 ಆಗ್ತಿದ್ದಾಗ ಅವನಿಗೆ ಬೇಕಾಗಿತ್ತಪ್ಪ ಈ ಸಂಸಾರ, ಈ ಕೆಲಸ, ದುಡ್ಡು ಸಾಯ್ದೆ ಒಳ್ಳೆ ಕತ್ತೆ ತರ ದುಡಿದ್ರು EMI ಕಟ್ಟಕ್ಕಾಗಲ್ಲ. ಯಾಕೆ EMI ಕಟ್ಟಕ್ಕಾಗಲ್ಲ? ನಾನು ಮೈಕ್ರೋಮ್ಯಾಕ್ಸ್ ತಗೊಳ್ಳಿಲ್ಲ, ಐಫೋನ್ ತಗೊಂಡಲ್ಲ, ಆದ್ರಿಂದ EMI ಕಟ್ಟಕ್ಕಾಗ್ತಿಲ್ಲ. ಮೈಕ್ರೋಮ್ಯಾಕ್ಸ್ ತಗೊಂಡಿದ್ರೆ EMI ಎಲ್ಲ ಡೌನ್ ಪೇಮೆಂಟ್ ಫುಲ್ ಕ್ಯಾಶ್ ಕೊಟ್ಬಿಟ್ಟು ತಗೋಬೋದಾಗಿತ್ತು. ತಗೊಂಡಿದ್ದು ಐಫೋನ್ ಅಲ್ವೇ, ಆದ್ರಿಂದ EMI ಕಟ್ಟಬೇಕು, ಆದ್ರಿಂದ ಸಂಬಳ ಸಾಲ್ತಿಲ್ಲ.
ನಿಮ್ ತೋಟದಲ್ಲಿ ಗಂಧದ ಮರನ ಹಾಕಿದಿರ ಸರ್? ಇಲ್ಲ ನಾವ್ ಯಾವ್ದು ಹಾಕಲ್ಲ ಸರ್. ಹಾ. ತನ್ನ ಪಾಡಕ್ ಭಗವಂತ ಏನೇ ಮಾವೇ ತೆಂಗು ಅಷ್ಟೇ ಹಾಕಿರೋದು. ಓಕೆ. ಮಿಕ್ಕಿದ್ದೆಲ್ಲ ತಾನಾಗೆ ಒಂದೊಂದು ಬೆಳ್ತಾ ಇರ್ತಾರೆ ನೋಡ್ರಿ. ಇವಾಗ ಇಲ್ಲಿ ಇದೊಂದು ಬಂದಿದೆ, ಇದು ಗಿನಿ ಗ್ರಾಸ್ ಅಂತ ಬಂದಿದೆ, ಇದು ಸ್ಟೈಲಸ್ ಟಮಾಟ ಅಂತ ಯಾವ್ದೋ ಒಂದು ಬೀಜ ಬಂದಿದೆ. ಇನ್ ಯಾವ್ದೋ ಗಿಡಗಳು ಇಲ್ಲಿ ನೋಡಿ, ಸುಬಾಬುಲ್ ಗಿಡ ಬಂದಿದೆ, ಅಲ್ಲಿ ಯಾವ್ದೋ ಇನ್ನೊಂದು ಯಾವ್ದೋ ಗಿಡ ಬಂದಿದೆ, ಅಲ್ಲಿ ಹೊಂಗೆ ಮರ ಬಂದಿದೆ. ನೀವು ಯಾವ್ದು ಕಟಾವ್ ಮಾಡ್ತಕ್ಕಂಥದ್ದು ಮಾಡಲ್ಲ? ಅದ್ರ ಪಾಡಿಗೆ ಏನೇನೋ ಬೆಳ್ಕೊಳುತ್ತೆ. ಕೆಲವು ಹಣ್ಣು ಹಂಪ್ಲು ಬೇಕಾದಾಗ ಯಾರಾದ್ರು ಸಸಿ ತಂದ್ಕೊಟ್ರೆ ನೆಡ್ತೀವಿ, ಇಲ್ಲ ಅಂದ್ರೆ ಕೆಲವು ಅದ್ರ ಪಾಡಿಗೆ ಅದು ಬೆಳ್ಕೊಡುತ್ತೆ. ನಾವ್ ಅದಕ್ಕೆ ಏನ್ ತೊಂದರೆ ಕೊಡಲ್ಲ, ನಮ್ಗೆ ಅದೇನ್ ತೊಂದರೆ ಕೊಡಲ್ಲ. ನೀವು ಅನ್ಕೊಂಡಿದ್ ಬಂದಿದ್ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಖಂಡಿತ. ಇನ್ನೇನಾದ್ರು ಪ್ರಶ್ನೆಗಳು? ಕಟ್ ಮಾಡಿ. ನಾನು ನಿಮ್ಗೆ ಹೇಳಿದ ಹಾಗೆ ನಮ್ಮ ಗೋಶಾಲೆಯಲ್ಲಿ ಯಾವುದೇ ವಿಧವಾದ ಹಾಲು ಕರೆಯೋದಾಗ್ಲಿ ಯಾವುದೇ ಆದಾಯ ಇಲ್ಲ. ಸಾಮಾನ್ಯವಾಗಿ ನಾವು ಬೆಳಿಗ್ಗೆ 6 ಗಂಟೆಗೆ ಮತ್ತೆ ಮಧ್ಯಾಹ್ನ 3 ಗಂಟೆಗೆ ಬಿಡ್ತೀವಿ. ಇವತ್ತು ಒಂದು ಸ್ವಲ್ಪ ವಿಡಿಯೋ ಕಾರಣದಿಂದಾಗಿ ಸ್ವಲ್ಪ ಲೇಟ್ ಆಯ್ತು. ನೋಡಿ, ನಮ್ ಬಿಟ್ಟ ತಕ್ಷಣ ಎಲ್ಲರೂ ಅವ್ರ ತಾಯಂದ್ರ ಹತ್ರ ಹಾಲು ಕುಡಿಯಕ್ ಹೋಗ್ತಾರೆ. ಬಾ ಸ್ವರ ನೋಡಿ, ಬಾಮ ಬಾಬಾ. ಏನ್ ಕಾರಣ ಸರ್ ಹೆಸರಿಡ್ಲಿಕ್ಕೆ? ಇಂತಿಂದ ಹೆಸರಿಡ್ಬೇಕು ಅಂತ ಅವಾಗ್ಲೇ ನಮ್ಗೆ ಅವುಗಳ ಜೊತೆ ಒಂದು ಸಂಬಂಧ ಬೆಳೆಯೋದು, ಮತ್ತೆ ಅವ್ರು ನಮ್ ಕಂಟ್ರೋಲ್ ನಲ್ಲಿ ಇರೋದು. ಇಲ್ಲ ಅಂದ್ರೆ ನೀವು ಒಬ್ರೇ ಇಷ್ಟೊಂದು ಹಸುಗಳನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಇದೆ. ನಿಮಗೆ ಹೆಸರುಗಳಿಟ್ಟಾಗ ಅವ್ರು ಸ್ವಲ್ಪ ಹೇಳಿದ್ ಕೇಳ್ತಾರೆ, ನಿಮ್ಗೂ ಅವ್ರಿಗೂ ಒಂದು ಒಳ್ಳೆ ಕನೆಕ್ಷನ್ ಇರುತ್ತೆ. ಬಾ ಚಂಪಕ. ಅಂದ್ರೆ ಮನುಷ್ಯನ್ಗೂ ಪ್ರಾಣಿಗಳಿಗೂ ಏನ್ ವ್ಯತ್ಯಾಸ ಇಲ್ಲ. ಮನುಷ್ಯನ್ ಏನಿಲ್ಲ, ಹೆಸರು ಇಟ್ಕೊಂಡ್ರೆ ಎಲ್ಲರೂ ಬರ್ತಾರೆ. ನೀನ್ ಯಾಕೆ ಅಲ್ಲೋದೆ? ಅವ ಅಂಕೋ ಇರ್ಕ ಕೊಡ ಅಪ್ಪಲೆ. ಬಾ ಚಂಪಕ, ಬಾ ಚಂಪಕ, ಬಾ ಚಂಪಕ, ಬೇಗ. ಕರ್ಣ ಬಾ, ಕರ್ಣ ಬಾ, ಕರ್ಣ ಬಾ. ಅದ್ ನಿಮ್ಮಮ್ಮ ಅಲ್ಲ, ಬಾ ಕರ್ಣ. ನಡೆ ಕರ್ಣ, ಬಾ ಬಾ. ಅವನಲ್ಲ ಹೋಗ್ಬೇಕು, ಅವ್ರಮ್ಮ ಅಲ್ಲಿದ್ದಾರೆ. ಹಾ, ಇವನು ಹಿಂಗೆ ಹಂಸಮ್ಮ, ಅವ ಹಂಗೆ. ಬಾ ಕರ್ಣ. ಯಾವುದೇ ರೀತಿಯ ಹಾಲು ಮಾರಾಟ ಇಲ್ಲ. ಎಲ್ಲ ನೋಡಿ, ತಾಯಿಯಿಂದ ಕೊಡ್ತಾ ಇದೀವಿ. ತಾಯಿಯಿಂದ ಮಗುಗೆ ಅಷ್ಟೇ ನಾವು ಹಾಲು ಕೊಡೋದು. ನಿಮ್ ಮನೆಗೆ ಅಂತಾನೆ ಯಾವ್ದು ಬಳಸಲ್ಲ? ಅದೊಂದ್ 3 ಜನ ಅಲ್ಲೇ ಇಟ್ಟಿದೀವಲ್ಲ. ಇಲ್ಲಾಂದ್ರೆ 100 ಹಸು ಇಟ್ಕೊಂಡು ನನ್ನ ಡೈರಿಗೆ ಹೋದ್ರೆ ನಗ್ತಾರೆ. ಅದಕ್ಕೋಸ್ಕರ ಒಂದ್ 3 ಹಸುದು ಒಂದ್ ಅರ್ಧ ಲೀಟರ್ ಕರ್ಕೊಳ್ಳೋದು. ಅಂದ್ರೆ ಬದಲಾಯಿಸ್ಬಿಡ್ತೀವಿ. ಇವಾಗ 3 ಜನದ ಕರಿತಾ ಇದೀವಲ್ಲ, ಇವಾಗ 7 ಕರು ಹೋಗ್ತಾಳೆ ಇನ್ನೊಂದು 2-3 ದಿನ, ಒಂದ್ ವಾರದೊಳಗೆ. ಸೊ ಅದ್ರಲ್ಲೇ ಯಾರನ್ನಾದ್ರು ನಿಲ್ಸ್ಬಿಟ್ಟು 7 ಕರ್ಕೊಳ್ತೀವಿ. ಆಮೇಲೆ ಇನ್ಯಾರು ತಿರ್ಗಾ 7 ನಿಲ್ಸ್ಬಿಟ್ಟು ಇನ್ನೊಬ್ರು. ಅಂದ್ರೆ ಕಂಟಿನ್ಯೂಸ್ ಆಗಿ ಫುಲ್ ಹಾಲೇನ್ ಕರಿಯಕ್ ಹೋಗಲ್ಲ ಯಾರದನ್ನು. ಯಾರು ಯಾವಾಗ ಕರ್ಕೊಳ್ತಾರೋ ಒಂದ್ ಸ್ವಲ್ಪ ದಿನ ಕರ್ಕೊಳ್ತೀವಿ, ತಿರ್ಗಾ ಇನ್ನೊಂದು ಬಿಟ್ಬಿಡ್ತೀವಿ ಅಷ್ಟೇ. ಅಂದ್ರೆ ಯಾವ್ದೇ ಅದು ಆದಾಯ ಮಾಡ್ಬೇಕು ಅನ್ನೋದಿಲ್ಲ. ನಮ್ಗೆ ಇಷ್ಟೇ ತಲೆಯಲ್ಲಿರೋದು, ಮುಂದಿನ ಜನರೇಷನ್ಗೆ ಒಂದು ಅದ್ಭುತವಾದ ಮಲ್ನಾಡ್ ಗಿಡ್ಡದ ಡೆವಲಪ್ಡ್ ಆರ್ ಇಂಪ್ರೂವ್ಡ್ ತಳಿನ ಬಿಟ್ಟು ಹೋಗೋದು ಅಷ್ಟೇ ನಮ್ಮ ಉದ್ದೇಶ. ಸೊ ಅದಕ್ಕೆ ಹೌದು, ಕಷ್ಟಪಡ್ಬೇಕು ನಾವು. ಸಹಾಯ ಸಿಕ್ಕಿದ್ರೆ ಸಂತೋಷವಾಗಿ ಮಾಡ್ಬೇಕಾಗತ್ತೆ, ಇಲ್ಲ ಅಂದ್ರೆ ಕಷ್ಟಪಟ್ಟು ಮಾಡ್ಬೇಕಾಗತ್ತೆ, ಮಾಡ್ಲೇಬೇಕಾಗತ್ತೆ. ದಾರಿ ಇಲ್ಲ. ದಾರಿ ಇಲ್ಲ ಅಂತಲ್ಲ, ನಾನೆಲ್ಲ ಬಿಟ್ಬಿಡ್ಬೋದು. ಆದ್ರೆ ನಾನು ಎಲ್ಲರಿಗೂ ಒಂದೇ ಪ್ರಶ್ನೆ ಕೇಳ್ತೀನಿ, ನಿಮ್ಮನ್ನು ಅದೇ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಮುತ್ತಾತನ ತಂದೆ ಹೆಸರೇನು? ಗೊತ್ತಿಲ್ಲ. ನಿಮ್ ಮುತ್ತಾತನ ತಂದೆ? ನಮ್ಮ ಮುತ್ತಾತ ಹನುಮಂತರಾಯ ಗೌಡ ಅಂತ. ಅಂದ್ರೆ ಯೋಚನೆ ಮಾಡ್ಬೇಕಂತ ಅಂದ್ರೆ, ಯಾವಾಗ ಮೇರಿ ಕ್ಯೂರಿ ಗೊತ್ತಾ? ಕೇಳಿದೀನಿ. ನೆಲ್ಸನ್ ಮಂಡೇಲ ಗೊತ್ತಾ? ನಿಮ್ ಮುತ್ತಾತನ ಹೆಸರು ತಕ್ಷಣ ಜ್ಞಾಪಕ ಬರಲಿಲ್ಲ, ಇವರೆಲ್ಲ ಜ್ಞಾಪಕ ಬರಲ್ಲ. ಯಾಕಂದ್ರೆ ಅವ್ರಿಗೂ ಸಮಾಜಕ್ಕಾಗಿ ತಮ್ಮದೇನಾದ್ರೂ ಒಂದು ಕಾಣಿಕೆ ಕೊಟ್ಟು ಹೋದ್ರು. ನಮ್ ಮುತ್ತಾತ ಅವ್ರ ತಂದೆ ಹೆಂಡತಿ ಮಕ್ಕಳನ್ನ ಸಾಕಿದ್ರು, ಆಸ್ತಿ ಮಾಡಿದ್ರು, ಅದಕ್ಕೆ ಯಾರು ಜ್ಞಾಪಕ ಇಟ್ಕೊಳ್ಳಲ್ಲ. ಎಲ್ಲಿವರೆಗೂ ನಾವು ಸಮಾಜಕ್ಕೆ ಒಂದು ಕಾಣಿಕೆ ಕೊಟ್ಟು ಹೋಗಲ್ವೋ ಅಲ್ಲಿವರೆಗೂ ಸಮಾಜ ನಮ್ಮನ್ನ ಜ್ಞಾಪಕ ಇಟ್ಕೊಳ್ಳಲ್ಲ. ಸಮಾಜ ಯಾಕೆ, ನಮ್ಮ ಮೊಮ್ಮಕ್ಕಳೇ ನಮ್ಮನ್ನ ಜ್ಞಾಪಕ ಇಟ್ಕೊಳ್ಳಲ್ಲ. ಓಕೆ, ಡನ್.